ನಾಳೆ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಚುನಾವಣಾ ವರ್ಷದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬಜೆಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಬಜೆಟ್ನಲ್ಲಿ ಮಹಿಳೆಯರ ಮನ ಗೆಲ್ಲೋಕೆ ಬೊಮ್ಮಾಯಿ ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗ್ತಾ ಇದೆ. ಜೆಡಿಎಸ್ ಪಂಚರತ್ನ ಯಾತ್ರೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಘೋಷಣೆ ಮಾಡಿದೆ. ಆದ್ದರಿಂದ ಬೊಮ್ಮಾಯಿ ಕೂಡ ಮಹಿಳೆಯರಿಗೆ ಬಿಗ್ ಗಿಫ್ಟ್ ನೀಡುವ ನಿರೀಕ್ಷೆ ಇದೆ. ಮಲೆನಾಡಿನ ಭಾಗದ ಜನರು ಕೂಡ ಭಾರಿ ನಿರೀಕ್ಷೆಗಳನ್ನ ನಾಳಿನ ಬಜೆಟ್ ಮೇಲೆ ಇಟ್ಕೊಂಡಿದ್ದಾರೆ. ಉದ್ಯೋಗ ಹೆಚ್ಚಳಕ್ಕೆ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಘೋಷಣೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ದತ್ತಪೀಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಸೇರಿದಂತೆ ಹಲವಾರು ನಿರೀಕ್ಷೆಗಳನ್ನ ಮಲೆನಾಡಿನ ಭಾಗದ ಜನ ಇಟ್ಕೊಂಡಿರುವಂಥದ್ದು. ಈಗ ಘೋಷಣೆಯಾಗಿರೋ ಏರ್ಪೋರ್ಟ್ಗಳ ಆರಂಭ ಮಾಡೋದು ಕುರಿತಂತೆ ಕೂಡ ಬಜೆಟ್ನಲ್ಲಿ ಏನಾದರೂ ಹೇಳ್ತಾರೆ ಅಂತ ಕಾಯ್ತಾ ಇದ್ದಾರೆ. ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆ, 5-6 ಜಿಲ್ಲೆಗಳಿಗೆ ಅನುಕೂಲವಾಗುವಂತೆ ವೈದ್ಯಕೀಯ ಮಧ್ಯ ಕರ್ನಾಟಕದ ನಿರೀಕ್ಷೆಗಳು ಏನೇನು ಅನ್ನೋದನ್ನು ನೋಡೋದಾದ್ರೆ ದಾವಣಗೆರೆ ಚಿತ್ರದುರ್ಗ ರೈಲು ಯೋಜನೆಗೆ ರಾಜ್ಯದ ಪಾಲಿನ ಹಣವನ್ನ ಘೋಷಣೆ ಮಾಡಬಹುದು. ಘೋಷಣೆಯಾಗಿರುವಂತಹ ಏರ್ಪೋರ್ಟ್ಗಳ ಆರಂಭ ಮಾಡಬಹುದು. ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆಯನ್ನ ಕೂಡ ಘೋಷಣೆ ಮಾಡಬಹುದು. 5-6 ಜಿಲ್ಲೆಗಳಿಗೆ ಅನುಕೂಲವಾಗುವಂತೆ ಕಾಲೇಜನ್ನ ಕೂಡ ಸ್ಥಾಪನೆಗೆ ಸರ್ಕಾರ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕಿತ್ತೂರು ಕರ್ನಾಟಕ ಭಾಗದ ಜನರ ನಿರೀಕ್ಷೆಗಳು ಏನೇನು ಅನ್ನೋದನ್ನು ನೋಡೋದಾದ್ರೆ ಜಿಲ್ಲೆಯ ಎಲ್ಲ 7 ಕೈಗಾರಿಕೆಗಳ ಸ್ಥಾಪನೆ, ಬಿಯಾಂಡ್ ಬೆಂಗಳೂರು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವಂಥದ್ದು, ಅದರ ಜೊತೆಗೆ ಇನ್ನು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಹಾವೇರಿಗೆ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ವಿವಿ ಆರಂಭಕ್ಕೂ ಕೂಡ ಕ್ರಮವನ್ನು ಜರುಗಿಸೋ ಕುರಿತು ಸೂಚನೆಯನ್ನ ಕೊಡೋ ಸಾಧ್ಯತೆ ಇದೆ. ಅಂದರೆ ನಾಳಿನ ಬಜೆಟಲ್ಲಿ ಅದರ ಬಗ್ಗೆ ಕೂಡ ಮಂಡಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳಿರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ನಿರೀಕ್ಷೆಗಳನ್ನು ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿಯನ್ನು ಬಿಡುಗಡೆ ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನ ಆ ಭಾಗದ ಜನ ಇಟ್ಕೊಂಡಿರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಬಗ್ಗೆ ಕೂಡ ನಾಳೆ ಏನಾದರೂ ಹೇಳಬಹುದು ಅನ್ನೋ ನಿರೀಕ್ಷೆ ಇದೆ. ಕೆಎಂಎಫ್ ಮಾದರಿ ತೊಗರಿ ಅಭಿವೃದ್ಧಿ ಮಂಡಳಿಯ ಬಲವರ್ಧನೆ ಮಾಡಬೇಕಾಗಿದೆ. ಕಲಬುರಗಿಯ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಮೂಲ ಸೌಕರ್ಯವನ್ನು ಒದಗಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿ ಬಜೆಟ್ ಅಲ್ಲಿ ಏನಾದರೂ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಕರಾವಳಿ ಕರ್ನಾಟಕದ ನಿರೀಕ್ಷೆಯನ್ನು ನೋಡೋದಾದ್ರೆ ಮಂಗಳೂರಲ್ಲಿ ಐಟಿ ಪಾರ್ಕ್ ಸ್ಥಾಪನೆ ಬಗ್ಗೆ ಕೂಡ ಏನಾದರೂ ಘೋಷಣೆ ಮಾಡಬಹುದು. ಮೀನುಗಾರಿಕೆ ಬೋರ್ಡ್ಗಳ ಸಬ್ಸಿಡಿ, ಡೀಸೆಲ್ ಅನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ, ಅಂದರೆ ಆ ಒಂದು ನಿರೀಕ್ಷೆ ಕೂಡ ಇದೆ. ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿಗೆ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡೋ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿಯೂ ಕೂಡ ಈಗ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಬೈಂದೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರ ಕೂಡ ನಾಳಿನ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜು ಸ್ಥಾಪನೆ ಸೇರಿದಂತೆ ಕರಾವಳಿ ಕರ್ನಾಟಕದ ಭಾಗದ ಜನ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಗಂಟೆ ಹೊಡೆದ್ರು, ದೀಪ ಹಚ್ಚಿದ್ರು ಸರ್. ಇದರಿಂದ ನಮ್ಮ ಹೊಟ್ಟೆ ತುಂಬಲ್ಲ ಸರ್. ನಮ್ಮ ಹೊಟ್ಟೆ ತುಂಬಿಸ್ರಿ ಸರ್. ದಯವಿಟ್ಟು ನಮ್ಮ ಸರ್ಕಾರನ ಇದೇ ಕೇಳ್ಕೊಂತಿದೀವಿ ಸರ್. ನಮ್ಗೆ ಯಾವ ಸರ್ಕಾರದ ಮೇಲೆ ದ್ವೇಷ ಇಲ್ಲ. ಈ ಸರ್ಕಾರ ಬಂದಾಗಲೇ ಕೊರೋನಾ ಬಂದಿದೆ ಸರ್. ಇದ್ರ ಕಷ್ಟ ನಷ್ಟ ಎಲ್ಲ ನಿಮಗೆ ಗೊತ್ತಿದೆ. ಯಾರಿಂದ ನಿಮಗೆ ಪ್ರಶಸ್ತಿ ಬಂದಿದೆ? ಕೊರೋನಾ ಕರ್ನಾಟಕದಲ್ಲಿ ವಿನ್ ಆಗಿದೆ, ಕೊರೋನಾ ಜಯಿಸಿದೆ ಅಂತ ಯಾರಿಂದ ಸರ್ ನಿಮಗೆ ಪ್ರಶಸ್ತಿ ಬಂದಿದೆ? ಅದಕ್ಕೆ ಕಾರಣ ನಾವೇ ಸರ್. ಅದಕ್ಕೆ ಅತಿ ಕಡಿಮೆ ಸಂಬಳದಲ್ಲಿ ಕೆಲಸ ನಿರ್ವಹಿಸ್ತಿದ್ವಿ. ಸುಮಾರು 22 ವರ್ಷ ರನ್ನಿಂಗ್ ಇದೆ. ಈಗ ನಾವು ತಗೊಳ್ಳುವಂಥ ಸಂಬಳ ನಮ್ಮ ಮನೆ ಬಾಡಿಗೆಗೆ ಸಾಲಲ್ಲ. ನಮಗೆ ಒಂದೇ ಒಂದು ಹೋರಾಟ ಏನಂದರೆ ನಮಗೆ ಕಾಯಮಾತಿ ಮಾಡಬೇಕು. ಕಾಯಮಾತಿ ಮಾಡಿ ನಮಗೊಂದು ಇದು ಕೊಡಬೇಕು ಅನ್ನೋಂಥ ಒಂದು ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇಲ್ಲ. ಹಿಂದೆ